ಗೋಡೆ ಒಳಗಿಂದ ಕಲ್ಲು ದೇವರಿಗೆ ಮೊರೆ ಇಡ್ತಾ ಇತ್ತಂತೆ. ಅಂದ್ರೆ ನಾವು ನೀವು ಪಾಪ ಮಾಡಿದ್ರೆ ಯಾರು ಸಾಕ್ಷಿ ಕೊಡ್ತಾರೆ ದೇವರಿಗೆ? ಇಬ್ರು ಸಾಕ್ಷಿ ಕೊಡ್ತಾವ್ರೆ. ಒಂದು ಗೋಡೆ ಒಳಗಡೆ ಇರುವಂಥ ಕಲ್ಲು. ಇವಾಗೆಲ್ಲ ಮೋಡ್ ಬಂದಿದೆ ಬೇರೆ, ಅವಾಗೆಲ್ಲ ಚಾವಣಿ ಇತ್ತು. ಅವಾಗೆಲ್ಲ ದಪ್ಪ ದಪ್ಪ ಮರದಲ್ಲಿ ಒಂದು ಸಜ್ಜದ ಥರ ಮಾಡಿ ಅದ್ರ ಮೇಲೆ ಏನು ಬೇಕಾದಂಥದ್ದು ಹಾಕ್ತಾಯಿದ್ರು ಬೇರೆ. ಚಾವಣಿಯ ಮರಗಳೊಳಗಿಂದ ತೊಲೆಯು ಹೌದನ್ನುವುದು ಇಬ್ಬರು ಸಾಕ್ಷಿ. ನಾವೇನು ಆಲೋಚನೆ ಮಾಡ್ತಾ ಇದೀವಿ, ಮೊರೆ ಇಟ್ಟಿರೋದು ಮನುಷ್ಯರು ಯಾರೋ, ಲೋಟ ಅಂದ್ಬಿಟ್ರೆ ಇನ್ಯಾರೋ ಇರಬೇಕೇನೋ ಮೊರೆ ಇಟ್ಟರು ಅಂತ ನಾವು ಅನ್ಕೋತೀವಿ. ಆದರೆ ದೇವರ ವಾಕ್ಯವನ್ನು ಗಮನಿಸಿ ನಾವು ಓದುವಾಗ ದೇವರು ಏನನ್ನು ಸಾಕ್ಷಿ ಮಡಗಿದ್ದಾನೆ ಅಂದರೆ ಬೇರೆ. ಮತ್ತೊಂದು ಆಲೋಚನೆ ಮಾಡೋಣ, ಮತ್ತೊಂದು ವಾಕ್ಯವನ್ನು ನೋಡೋಣ ಬೇರೆ. ನಿಮ್ಮಲ್ಲಿ ಅನೇಕರಿಗೆ ಅನುಮಾನವಿರುತ್ತೆ ಬೇರೆ, ಹೌದಾ ಗೋಡೆ ಕೂಗುತ್ತಾ, ಚಾವಣಿ ಕೂಗುತ್ತಾ ಅಂತ ನಿಮ್ಮ ಮನಸ್ಸಲ್ಲಿ ಅನುಮಾನ ಇರ್ಬೋದು. ಯೇಸು ಪ್ರಭು ಸ್ವತಃ ಹೇಳಿರುವಂಥ ಮಾತಿಗೆ ನಾವು ಈ ದಿನ ತಲೆ ಬಾಗಿಸೋಣ ಬೇರೆ. ಲೂಕನು ಬರೆದ ಸುವಾರ್ತೆ ಒಂದು ಸಾರಿ ಎಲ್ಲರೂ 19ನೇ ಅಧ್ಯಾಯ 40ನೇ ವಚನವನ್ನು ತೆಗೆದು ನೋಡಿ. ಲೂಕನು ಬರೆದ ಸುವಾರ್ತೆ 19ನೇ ಅಧ್ಯಾಯ 40ನೇ ವಚನ ಓದಿ ಒಂದ್ಸರಿ. ಈ ಮಾತು ಬಹಳ ಜನಕ್ಕೆ ಹೆಚ್ಚು ಪರಿಚಯ ಇರುತ್ತೆ. ಇವರು ಸುಮ್ಮನಾದರೆ ಏನು ಪ್ರೇರೆ? ಯೇಸು ಕ್ರಿಸ್ತನು ಕತ್ತೆ ಮೇಲೆ ಸವಾರಿ ಮಾಡ್ಕೊಂಡು ಬರಬೇಕಾದ್ರೆ ಅಲ್ಲಿರುವಂಥ ಶಾಸ್ತ್ರಿಗಳು, ಪರಿಸಯರುಗಳು ಈ ಥರನ್ನು ಸುಮ್ಮನೆ ಇರಿಸಿ ಇವ್ರಿಗೆಲ್ಲ ನಾವು ಕೇಳೋಕ್ಕಾಗ್ತಾ ಇಲ್ಲ, ನಿನ್ನನ್ನು ಆರಾಧಿಸ್ತಾ ಇದ್ರೆ ನಮ್ಗೆ ಕೇಳೋಕ್ಕಾಗ್ತಾ ಇಲ್ಲ ಅಂತ ಸೈತಾನನ ಶಿಷ್ಯರು, ಸೈತಾನನ ಮಕ್ಕಳು ಏನು ಮಾಡ್ತಾವ್ರೆ? ತಡಿತಾ ಇದ್ದಾರೆ. ಏನಂತ ಅವ್ರು ಆರಾಧನೆ ಮಾಡ್ತಾವ್ರೆ? ಕರ್ತನ ಹೆಸರಿನಲ್ಲಿ ಬರುವ ಅರಸನಿಗೆ ಆಶೀರ್ವಾದ, ಕರ್ತನ ಹೆಸರಿನಲ್ಲಿ ಬರುವ ಅರಸನಿಗೆ ಆಶೀರ್ವಾದ, ಪರಲೋಕದಲ್ಲಿ ಮಂಗಳ, ಮೇಲಣ ಲೋಕಗಳಲ್ಲಿ ಮಹಿಮೆ ಎಂದು ಮಹಾಶಬ್ದದಿಂದ ದೇವರನ್ನು ಕೊಂಡಾಡೋದಕ್ಕೆ ತೊಡಗಿದರು.